ಈ ಸದಸ್ಯರಿಗೆ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಮೊಟ್ಟ ಮೊದಲಿಗೆ ನಾವು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶಿವಣ್ಣನವರು, ಕುಕ್ಕಂಟಯ್ಯನವರು, ಆಮೇಲೆ ಪುಟ್ಟರಾಜ್ ಅವರು, ಸೋಮಣ್ಣನವರು, ರಂಗನಾಥಪ್ಪರು ಹಾಗೂ ಲೀಲಾವತಿ ಸುರೇಶ್ ಅವರು, ಆಮೇಲೆ ಪುಟ್ಟಸುವರ್ಣ ಭಾಸ್ಕರ್ ಅವರು, ಆಮೇಲೆ ಮುಂಜಾಳ ಶಿವಣ್ಣವರು ಹಾಗೂ ನಾಗಮ್ಮ ಮೋಹನ್ ಕುಮಾರ್ ಅವರು ನಮಗೆ ತುಂಬಾ ಹೃದಯವಾಗಿ ನನಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ನನ್ನನ್ನು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟದ್ದು ಇವರೆಲ್ಲರಿಗೂ ಸಹ ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಈಗ ಈ ಒಂದು ನಮ್ಮ ಉಪಾಧ್ಯಕ್ಷರ ಆಯ್ಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಎಲ್ಲ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮಗೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಪ್ರತಿಯೊಬ್ಬರು ಸಿಬ್ಬಂದಿ ವರ್ಗದವರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರುಗಳು ಎಲ್ಲರಿಗೂ ಸಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ತುಂಬು ಹೃದಯ ಹೋಗಿ ಅವ್ರಿಗೆ ಸ್ವಾಗತವನ್ನ ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ಒಂದು ಸುದಿನ ಅಂತ ಹೇಳ್ಬೋದು. ಯಾಕಂದ್ರೆ HK ಆನಂದ್ ಅವರು ಸುಮಾರು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆದಂಗೆ ಅಧ್ಯಕ್ಷರಿಗೂ ಮತ್ತೆ ಉಪಾಧ್ಯಕ್ಷರಿಗೂ ಟ್ರೈ ಮಾಡ್ತಾ ಇದ್ರು. ಅವ್ರಿಗೆ ಒಂದು ಈ ದಿನ ಉಪಾಧ್ಯಕ್ಷ ಸ್ಥಾನ ನಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲಾ ಗ್ರಾಮಸ್ಥರ ಪರವಾಗಿ ಮತ್ತು ಸದಸ್ಯರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿನ ನಮ್ಮ ಒಂದು ಪಂಚಾಯಿತಿಯ ಅಭಿವೃದ್ಧಿ ಕಡೆ ಅವರು ಹೆಚ್ಚಿನ ಒತ್ತು ಕೊಟ್ಟು ಬಡವರ ಬಗ್ಗೆ ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರ ಕೆಲಸದ ಬಗ್ಗೆ ಆಸಕ್ತಿ ತೋರಿ ಈ ಒಂದು ಗ್ರಾಮದ ಒಂದು ಉದ್ಧಾರ ಮಾಡ್ತಾರೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ ಅಂತ ಮತ್ತೊಮ್ಮೆ ನಾನು ಆನಂದ್ ಅವರಿಗೆ ಶುಭಾಶಯನ ಕೊಡ್ತಾ ಇದ್ದೀನಿ. ಯಮದರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ತೆರವಾಗಿದ್ದಂತಹ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿವಸ ಉಪಾಧ್ಯಕ್ಷರ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಹಾಗೆ HK ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗುವುದರ ಮೂಲಕ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಪಂಚಾಯಿತಿ ಸದಸ್ಯರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಜನಾನುರಾಗಿಯಾದಂಥ ಕೆಲಸಗಳನ್ನು ನಿರೀಕ್ಷೆ ಮಾಡೋದ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯ ಕಡೆಗೆ ಪಂಚಾಯಿತಿ ಮತ್ತು ಗ್ರಾಮವನ್ನು ತೆಗೆದುಕೊಂಡು ಹೋಗ್ತೀರ ಅನ್ನೋ ಭರವಸೆಯನ್ನು ಇಟ್ಟು ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇರತಕ್ಕಂತ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಆನಂದಣ್ಣರಿಗೆ ಪಾಪ ಹೋದ್ ಸರಿನೇ ಆಡ್ಬೇಕಾಯ್ತು, ಕಾರಣಾಂತರದಿಂದ ತಪ್ಪಾಯ್ತು. ಈ ಸಲ ಆಗೋಗೈತೆ, ನಮಗೆ ತುಂಬಾ ಸಂತೋಷ ಆಗ್ತೈತೆ. ಆನಂದ್ ಅವರು ಕಾಂಗ್ರೆಸ್ ಮುಖಂಡರು, ಈ ಊರಿನ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿ, ದಕ್ಷ ಆಡಳಿತಗಾರ, ಬಡವರ ಬಂಧು. ಇವರು ಎಲ್ಲಾ ರೀತಿಯಲ್ಲಿ ಈ ಆಡಳಿತವನ್ನ ಚಿಕ್ಕಣವನ್ನು ಹಿಡಿದು ಈ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲಾ ಸಹಕಾರ ನೀಡಿ ಬಡವರ ಬಗ್ಗರ ಒಂದು ಕಾರ್ಯಕ್ರಮಗಳಿಗೆ ಇವರು ಕಾರ್ಯಗಳಿಗೆ ಉತ್ತೇಜನ ಕೊಟ್ಟು ಆ ಒಂದು ಕೆಲಸವನ್ನು ನೆರವೇರಿಸಬೇಕು.